ನಜರೇತ್ನ ಬೆಟ್ಟಗಳ ಹಿಂದೆ ಸೂರ್ಯ ಅಸ್ತಮಿಸುತ್ತಿದ್ದಾಗ ಯೋಸೇಫನು ಮೌನವಾಗಿ ಕೆಲಸ ಮಾಡುತ್ತಿದ್ದನು. ಮರವನ್ನು ರೂಪಿಸುತ್ತಿದ್ದ ಕೈಗಳು, ಆದರೆ ಹೃದಯದಲ್ಲಿ ಕಲ್ಲಿಗಿಂತ ಭಾರವಾದನು. ಅವನು ಧರ್ಮಿಷ್ಠನು, ನಂಬಿಕೆಯಿಂದ ಬದುಕಿದವನು, ಮರಿಯಳೊಂದಿಗೆ ಸರಳ ಜೀವನವನ್ನು ಮಾತ್ರ ಕನಸು ಕಂಡವನು. ಆದರೆ ಎಲ್ಲವೂ ಬದಲಾಯಿತು. ಯೋಸೇಫನು ಅವಳನ್ನು ಕಂಡನು. ಮರಿಯಳು ಗರ್ಭಿಣಿಯಾಗಿದ್ದಳು. ಸುತ್ತಲಿನ ಜಗತ್ತು ನಿಂತಂತೆ ಆಯಿತು. ಪ್ರಶ್ನೆಗಳು ಅವನ ಮನಸ್ಸನ್ನು ಕದಡಿದವು. ಇದು ಹೇಗೆ ಸಾಧ್ಯ? ಯಾರು ಇದನ್ನು ಮಾಡಿದ್ದಾರೆ? ಇದಕ್ಕೆ ದೇವರ ಉದ್ದೇಶವೇನು? ಅವನು ಅವಳನ್ನು ಪ್ರೀತಿಸಿದ್ದನು. ಆ ಪ್ರೀತಿಯೇ ಅವನ ನೋವನ್ನು ಇನ್ನಷ್ಟು ಆಳಗೊಳಿಸಿತು. ಧರ್ಮಶಾಸ್ತ್ರ ನ್ಯಾಯವನ್ನು ಬೇಡಿತು, ಜನರ ಮಾತುಗಳು ಉತ್ತರಗಳನ್ನು ಬೇಡಿದವು. ಆದರೆ ಯೋಸೇಫನ ಹೃದಯ ಕರುಣೆಯನ್ನು ಬೇಡಿತು. ಆ ರಾತ್ರಿ ಯೋಸೇಫನು ಒಂಟಿಯಾಗಿ ನಜರೇತ್ನ ಬೀದಿಗಳಲ್ಲಿ ನಡೆಯುತ್ತಿದ್ದನು. ದೀಪಗಳ ಬೆಳಕು ಕಲ್ಲಿನ ಗೋಡೆಯ ಮೇಲೆ ಕಂಪಿಸುತ್ತಿತ್ತು. ಮಳೆಯ ಹನಿಗಳು ಬೀಳುತ್ತಿದ್ದವು. ಸ್ವರ್ಗವು ಅವನೊಂದಿಗೆ ಅಳುತ್ತಿರುವಂತೆ. ಕತ್ತಲಾದ ಕೋಣೆಯಲ್ಲಿ, ಮಂದವಾದ ದೀಪದ ಬೆಳಕಿನಲ್ಲಿ ಯೋಸೇಫನು ಆ ಪತ್ರವನ್ನು ಹಿಡಿದಿದ್ದನು. ಒಂದು ನಿರ್ಧಾರ, ಮರಿಯಳ ಜೀವನವನ್ನೇ ನಾಶ ಮಾಡಬಹುದಾದ ನಿರ್ಧಾರ. ಆದರೂ ಯೋಸೇಫನು ಪ್ರೀತಿಯನ್ನು ಆಯ್ಕೆ ಮಾಡಿದನು. ಮರಿಯಳನ್ನು ನಿಶ್ಶಬ್ದವಾಗಿ ಬಿಡಲು ನಿರ್ಧರಿಸಿದನು. ಅವಳ ಮಾನವನ್ನು ಕಾಪಾಡಲು ತನ್ನ ಹೃದಯ ಒರೆಯುತ್ತಿದ್ದನು. ದುಃಖದಿಂದ ಕುಗ್ಗಿದ ಯೋಸೇಫನು ನಿದ್ರೆಗೆ ಜಾರಿದನು. ಅಂದೇ ದೇವರು ಮಾತನಾಡಿದನು. ಕನಸಿನಲ್ಲಿ ಬೆಳಕು ಕತ್ತಲನ್ನು ಚೀರಿತು. ಕರ್ತನ ದೇವದೂತನು ಕಾಣಿಸಿಕೊಂಡು ಹೇಳಿದನು, ದಾವೀದನ ಮಗ ಯೋಸೇಫನೇ, ಮರಿಯಳನ್ನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸಲು ಭಯಪಡಬೇಡ. ಅವಳಲ್ಲಿ ಗರ್ಭಧಾರಣೆಯಾದದ್ದು ಪವಿತ್ರಾತ್ಮನಿಂದಲೇ. ಆ ಮಾತುಗಳು ಭಯ ತರುವುದಿಲ್ಲ, ಅವು ಭಕ್ತಿಯನ್ನು ತಂದವು. ಅವಳೊಬ್ಬ ಮಗುವನ್ನು ಹೆರುವಳು. ಅವನ ಹೆಸರನ್ನು ಯೇಸು ಎಂದು ಕರೆಯುವೆ. ಅವನು ತನ್ನ ಜನರನ್ನು ಪಾಪಗಳಿಂದ ರಕ್ಷಿಸುವನು. ಆ ಕ್ಷಣದಲ್ಲಿ ಯೋಸೇಫನಿಗೆ ತಿಳಿಯಿತು, ಇದು ದ್ರೋಹವಲ್ಲ, ಇದು ಪ್ರವಾದನೆಯ ನೆರವೇರಿಕೆ. ಇದು ನಷ್ಟವಲ್ಲ, ಇದು ದೇವರ ಯೋಜನೆ. ಬೆಳಗಿನ ಮುಂಚಾನೆ ಯೋಸೇಫನು ಎಚ್ಚರಗೊಂಡನು. ಹೃದಯ ತೀವ್ರವಾಗಿ ಬಡಿದಿತು. ಆದರೆ ಭಯ ಇಲ್ಲ, ನಂಬಿಕೆ ಬಂದಿದೆ. ಸೂರ್ಯೋದಯದೊಡನೆ ಯೋಸೇಫನು ಎದ್ದನು. ಸಂದೇಹದಲ್ಲಲ್ಲ, ಆದರೆ ಆಯ್ಕೆಯಾದ ರಕ್ಷಕರಾಗಿ. ಅವನು ಮರಿಯಳ ಬಳಿಗೆ ಓಡಿದನು. ಒಮ್ಮೆ ಅನುಮಾನಿಸಿದ ಕೈಗಳನ್ನು ಈಗ ಸಂಪೂರ್ಣ ನಂಬಿಕೆಯಿಂದ ಹಿಡಿದನು. ಯೋಸೇಫನು ಅರಿವಿಗಿಂತ ಆಜ್ಞಾಪನೆಯನ್ನು ಆಯ್ಕೆ ಮಾಡಿದನು. ಭಯಕ್ಕಿಂತ ನಂಬಿಕೆಯನ್ನು ಆಯ್ಕೆ ಮಾಡಿದನು. ತನ್ನ ಇಚ್ಛೆಗಿಂತ ದೇವರ ಇಚ್ಛೆಯನ್ನು ಆಯ್ಕೆ ಮಾಡಿದನು. ಆ ಮೌನ ನಿರ್ಧಾರದಲ್ಲಿಯೇ ಒಬ್ಬ ಕಾರ್ಪೆಂಟರ್ ಲೋಕದ ರಕ್ಷಕರ ರಕ್ಷಕರಾದರು. ಏಕೆಂದರೆ ದೇವರ ಮಹತ್ತರ ಕಾರ್ಯಗಳು ಹೆಚ್ಚಾಗಿ ಮೌನದಲ್ಲೇ ನಡೆಯುತ್ತವೆ. ಮುಂದಿನ ಎಪಿಸೋಡ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.